ಪ್ರತಿ ವರ್ಷದಂತೆ ಈ ವರ್ಷ ಬರುತ್ತೆ ಒಂದು ಶಾಂತಿ ಸಭೆಯನ್ನು ಏರ್ಪಡಿಸಬೇಕು. ಇಲಾಖೆಯ ಸೂಚನೆಗಳನ್ನು ನೀಡಿ ಶಾಂತಿ ಸಭೆಯನ್ನು ಕರೆದಿದ್ದೀವಿ. ಈ ಹಿಂದೆ ಬಂದರೆ ಪ್ರತಿ ವರ್ಷ ಕೂಡ ಇಲಾಖೆ ಮಾಡ್ತಾ ಬಂದಿದೆ. ಅದೊಂದು ಈ ಟೈಮಿಗೆ ಎಲ್ಲರೂ ಬಂದರೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಮೊಹರಂ ಹಬ್ಬ ಪ್ರದೀಪಗಳು ಬೆಳೆದ ರೀತಿಯಲ್ಲಿ ದಶಕ ಆದೇಶ ಕ್ರಮದಲ್ಲಿ ಒಂದು ವಲಿಗಳಿಗೆ ಹಾಗೂ ಅಲಿಖಾನ್ ಅವರಿಗೆ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ಆ ಒಂದು ಸಂದರ್ಭದಲ್ಲಿ ಇಮಾಮ್ ಹಸನ್ ಆಮೇಲೆ ಇಮಾಮ್ ಹುಸೈನ್ ಇಬ್ಬರು ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ತಾರೆ. ಆ ಒಂದು ನಿಮಿತ್ತವಾಗಿ ಈ ಒಂದು ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದೆ. ವಿಶೇಷವಾಗಿ ಭಾರತ ದೇಶದಲ್ಲಿ ಈ ಒಂದು ಭಾವೈಕ್ಯತೆ ಹಬ್ಬ ಇದೆ. ಎಲ್ಲ ಧರ್ಮದವರು ಒಟ್ಟಿಗೆ ಸೇರಿಸ್ಬಿಟ್ಟು ಅದನ್ನು ವಿಶಿಷ್ಟ ರೀತಿಯಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಮುಸ್ಲಿಂ ಬಾಂಧವರಿಗೆ ಇದು ಹೊಸ ವರ್ಷ, ಇದು ಮೊಹರಮೇ ಹೊಸ ವರ್ಷ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಪೊಲೀಸ್ ಉಪವಿಭಾಗದ ಅಧಿಕಾರಿಯಾಗಿ ನಾನು ನಮಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ದೇಶ ತುಂಬ ವಿಶಿಷ್ಟವಾಗಿರ್ತಕ್ಕಂಥ ದೇಶ. ಇಲ್ಲಿ ಹಲವಾರು ಜಾತಿ, ಧರ್ಮ, ಮತ, ಪಂಥಗಳು ಎಲ್ಲರೂ ಕೂಡ ಸೇರಿಸ್ಬಿಟ್ಟು ಈ ದೇಶದಲ್ಲಿ ನಾವೆಲ್ಲರೂ ಕೂಡ ವಾಸ ಮಾಡ್ತೀವಿ. ಆನಂತರ ಕಾಲ ಕಾಲಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಕೂಡ ಮಾಡ್ತೀವಿ. ದೇಶಕ್ಕೆ ಸಂಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಕೂಡ ಏಕತಾ ಮನೋಭಾವದಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಇರ್ತಕ್ಕಂಥ ಒಂದು ಮನೋಭಾವನೆ ಏನಿದೆ ಅದು ತುಂಬ ಒಂದು ಇಂಪಾರ್ಟೆಂಟ್ ಥಿಂಗ್. ದೇಶದ ಅಭಿವೃದ್ಧಿನಲ್ಲಿ ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಅಂಶ ಇದೆ. ಎಲ್ಲರೂ ಒಟ್ಟಾಗಿ ಇದ್ದಾಗ ಮಾತ್ರನೇ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಎಲ್ಲ ರಂಗಗಳಲ್ಲೂ ಕೂಡ ನಾವು ಹಿಂದೆ ಬೀಳ್ತಕ್ಕಂಥ ಕೆಲಸ ಕಾರ್ಯಗಳು ಆಗುತ್ತವೆ. ಹಾಗಾಗ್ಬಿಟ್ಟು ಈ ಒಂದು ಮೊಹರಂ ಹಬ್ಬ ಏನಿದೆ ಸುಮಾರು 10 ದಿನಗಳ ಕಾಲ ಅದನ್ನು ಆಚರಣೆ ಮಾಡ್ತೀವಿ. ವಿಶೇಷವಾಗಿ ಮುಸ್ಲಿಂ ಬಾಂಧವರಿಗೆ ಇದು ದುಃಖದ ಹಬ್ಬ. ಇದೇನು ಪ್ರದೀಪ್ ಹೇಳಿದ ರೀತಿಯಲ್ಲಿ ಹರ್ಷದ ಹಬ್ಬ ಏನಲ್ಲ ಇದು. ಆ ಒಂದು ಅವರ ಒಂದು ನೆನಪಿನಲ್ಲಿ ಏನಿದೆ ಹಲವಾರು ಕಾರ್ಯಕ್ರಮಗಳನ್ನು ನಿಯೋಜನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕುರಾನ್ನ ಪಠಣ ಮಾಡೋದು, ಉಪವಾಸ ನೀಡೋದು ಇವೆಲ್ಲ ಕೂಡ ಮಾಡ್ತಾರೆ. ಕೆಲವೊಬ್ಬರ ಮನೆಗಳು ನಾನ್ ವೆಜ್ ಕೂಡ ತಿನ್ನಲ್ಲ ಈ ಮಂತಲ್ಲಿ. ಆ ರೀತಿ ದೈವಭಕ್ತಿಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ತುಂಬ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಇದನ್ನು ಭಾಳಷ್ಟು ಸಂಖ್ಯೆಯಲ್ಲಿ ಈ ಹಬ್ಬವನ್ನು ಪೂಜಾರಿಕೆ ಮಾಡ್ತಕ್ಕಂಥವ್ರು ಭಾಳಷ್ಟು ಸಂಖ್ಯೆಯಲ್ಲಿ ನಮ್ಮ ಹಿಂದೂ ಬಾಂಧವರು. ಹಾಗಾಗ್ಬಿಟ್ಟು 90% ಹಿಂದೂ ಬಾಂಧವರು ಸೆಲೆಬ್ರೇಟ್ ಮಾಡಿದ್ರೆ ಅದರಲ್ಲಿ 10% ಪಾರ್ಟಿಸಿಪೇಷನ್ ಮುಸ್ಲಿಮ್ಸ್ ಕೂಡ ಇರುತ್ತೆ. ಹಾಗಾಗ್ಬಿಟ್ಟು ಇದು ಈ ಹಬ್ಬ ಏನಿದೆ ಇಬ್ಬರು ಕೂಡ ಸೇರಿಸಿ ಯಾವುದಾದ್ರೂ ಒಂದು ಹಬ್ಬ ಒಟ್ಟಾಗಿ ಮಾಡ್ತಕ್ಕಂಥ ಹಬ್ಬ ಈ ದೇಶದಲ್ಲಿದ್ರೆ ಮೊಹರಂ ಹಬ್ಬ. ಅನಾದಿ ಕಾಲದಿಂದನೂ ಕೂಡ ಒಟ್ಟಾಗಿ ಮಾಡ್ಕೊಂಡು ಬಂದಿದ್ದೀವಿ, ಈಗಲೂ ಮಾಡ್ತೀವಿ, ಮುಂದೆನೂ ಕೂಡ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಈ ರೀತಿ ಇರತಕ್ಕಂತಹ ಒಂದು ಸನ್ನಿವೇಶದ ಹಬ್ಬ ಇದಾಗಿರೋದ್ರಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಪಾಂಜ ಕೂಡಿಸ್ತಕ್ಕಂಥ ಸ್ಥಳಗಳಲ್ಲಿ ಬಹಳಷ್ಟು ದೈವ ಭಕ್ತಿಯಿಂದ ಎಲ್ಲರೂ ಕೂಡ ಪೂಜೆ ಮಾಡಿಸ್ಲಿಕ್ಕೆ ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಹಾಗೂ ಮಕ್ಕಳು ಕೂಡ ವಿಸಿಟ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಕೂಡ ಒಂದು ವಿಸ್ತೃತವಾಗಿರ್ತಕ್ಕಂಥ ಒಂದು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿರ್ತೀವಿ. ದಿನದ 24/7 ಎಲ್ಲ ಸಂದರ್ಭದಲ್ಲಿ ಕೂಡ ನಮ್ಮ ಪೊಲೀಸರು ಹಾಜರಿರ್ತಾರೆ. ಒಂದು ಪೊಲೀಸ್ ಇಲಾಖೆಯಿಂದ ತಮಗೆ ಸೂಚನೆ ನೀಡ್ತಕ್ಕಂಥ ಅಂಶಗಳು ಏನಪ್ಪ ಅಂದರೆ
ಆ ಒಂದು ಕೋಣೆಯಲ್ಲಿ ಬೆಂಕಿ ಹಾಕ್ತಕ್ಕಂಥ ಕೆಲಸ ಮಾಡ್ತಾರೆ. ಎಲ್ಲ ಕಡೆನೂ ಮಾಡ್ತಾರೆ, ಇಲ್ಲಿನೂ ಕೂಡ ಮಾಡ್ತಾರೆ. ದೊಡ್ಡದಾಗಿ ತೆಗಿತಾರೆ, ಚಿಕ್ಕದಿರುತ್ತೆ, ಇಲ್ಲಿ ದೊಡ್ಡದೇ ಇರುತ್ತೆ. ಅವಲ್ಲಿ ಕುಣಿ ಏನಂತಾರೆ ನೀವು? ಅವಲ್ಲಿ ಕುಣಿನಲ್ಲ, ಹಾಂ, ಅದರಲ್ಲಿ ಬೆಂಕಿ ಹಾಕಿ ಉಪ್ಪು ಹಾಕಿ ಆಮೇಲೆ ಅವರು ಭಕ್ತಿಪೂರ್ವಕವಾಗಿ ಏನನ್ನು ಹಾಕ್ಬೇಕು ಎಲ್ಲ ಕೂಡ ಹಾಕ್ತಾರೆ ಅದರಲ್ಲಿ. ಹಾಗಾಗ್ಬಿಟ್ಟು ಅದನ್ನ ಆ ಒಂದು ಆ ಪ್ರಿಮಿಸಸ್ ಏನಿದೆ ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಕಾಪಾಡ್ಕೊಳ್ಬೇಕಾಗತ್ತೆ. ಚಿಕ್ಕ ಮಕ್ಕಳು ಜಾರಿ ಬೀಳ್ತಕ್ಕಂಥ ಉದಾಹರಣೆಗಳು ಇದ್ದಾವೆ. ಆ ಬೆಂಕಿ ಹಾಯ್ಬೇಕಾದ್ರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಿದ್ದು ಕೂಡ ಗಾಯ ಮಾಡ್ಕೊಂಡಿದ್ದಾರೆ. ಮತ್ತೆ ಹಬ್ಬದ ನೆಪದಲ್ಲಿ ಯಾರಿಗೂ ಕೂಡ ಅನಾಹುತಗಳಾಗಬಾರ್ದು. ಆಮೇಲೆ ಕುಡಿದು ಕೂಡ ಬರ್ತಾರೆ ಕೆಲವೊಬ್ರು, ಅವ್ರ ಬಗ್ಗೆ ಸಾಕಷ್ಟು ಒಂದು ಜಾಗೃತಿ ಇರಬೇಕು. ನಾವು ಏನು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವ್ರ ಪ್ರಜ್ಞೆ ಇರಲ್ಲ. ಹಾಗಾಗ್ಬಿಟ್ಟು ನೀವಿರ್ತಕ್ಕಂಥ ಪದಾಧಿಕಾರಿಗಳೇನಿದ್ದಾರೆ ಅದನ್ನ ಮುಂಜಾಗ್ರತೆ ಕ್ರಮ ವಹಿಸಬೇಕು. ನಮ್ಮ ಸಿಬ್ಬಂದಿಯವರು ನಾವೇನು ನೇಮಕ ಮಾಡಿರ್ತೀವಿ ಆ ಸಂದರ್ಭದಲ್ಲಿ ಅವ್ರಿಗೆ ಹೇಳಿಬಿಟ್ಟು ಅದನ್ನು ತಡಿತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗುತ್ತೆ. ಪೊಲೀಸ್ ಇಲಾಖೆಯೊಂದಿಗೆ ನಮ್ಮ ಸಹಕಾರ ಇರ್ಬೋದು. ಎಲ್ಲದೂ ಕೂಡ ನಾವೇ ಪೊಲೀಸ್ನವರೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿಕ್ಕಾಗಲ್ಲ. ಈ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಒಂದು ಸ್ಟ್ರೆಂತ್ ಏನಿದೆ ಭಾಳಷ್ಟು ಕಡಿಮೆ ಪ್ರಮಾಣದಲ್ಲಿದೆ. ಹಾಗಾಗ್ಬಿಟ್ಟು ಇದರಲ್ಲಿ ಲಾ ಎನ್ಫೋರ್ಸ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಸಿಸ್ಟಮಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ಸಾರ್ವಜನಿಕರ ಸಹಕಾರ ತುಂಬ ಅಗತ್ಯ ಇದೆ. ನಾವೆಲ್ಲರೂ ಕೂಡ ಸಹಕಾರ ನೀಡಬೇಕು. ಆನಂತರ ನಮ್ಮ CPR ಅವರು ಹೇಳಿದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇನ್ ಟೈಮಿಗೆ ಕಾರ್ಯಕ್ರಮಗಳನ್ನು ಮುಗಿಸ್ತಕ್ಕಂಥ ಕೆಲಸ ಕಾರ್ಯಗಳು ಎಲ್ಲರಿಂದನೂ ಆಗಬೇಕು. ಅದನ್ನು ತುಂಬ ಲೇಟ್ ನೈಟ್ ಅವರಿಗೆ ಮಾಡೋದು ಅವೆಲ್ಲ ಕೂಡ ಒಳ್ಳೆಯದಲ್ಲ. ಮೆರವಣಿಗೆ ಮಾರ್ಗಗಳು ಈ ಹಿಂದೆ ಯಾವ ರೀತಿ ಸಾಗಿ ಬಂದಿದ್ದಾವೆ ಅದೇ ಮಾರ್ಗದಲ್ಲಿ ಅದನ್ನು ಕ್ಯಾರಿ ಔಟ್ ಮಾಡಬೇಕನ್ನ ಮುಂದುವರಿಸಬೇಕು. ಅವೆಲ್ಲರೂ ಕೂಡ ನಾವು ನೀಡಿರ್ತಕ್ಕಂಥ ಸೂಚನೆಗಳನ್ನು ಈ ಹಿಂದನೂ ಪಾಲನೆ ಮಾಡಿದ್ರೆ ಈಗಲೂ ಕೂಡ ನಾವು ಮಾಡ್ತಿರೋ ಎಂಬ ವಿಶ್ವಾಸ ನನಗಿದೆ. ಈ ಒಂದು ಹಬ್ಬ ಏನಿದೆ ನಾವೆಲ್ಲರೂ ಕೂಡ ಅತಿ ವಿಜೃಂಭಣೆಯಿಂದ ಹಾಗೂ ಒಂದು ವೈಶಿಷ್ಟ್ಯಪೂರ್ಣವಾಗಿ ಈ ಹಬ್ಬ ಆಚರಣೆ ಮಾಡಿ ಅದಕ್ಕೆ ಪೂರಕವಾಗಿರುವಂತೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಏನು ಬೇಕೋ ಅವೆಲ್ಲ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಇಲಾಖೆ ಸನ್ನದ್ಧವಾಗಿದೆ. ಅನಂತರ ಎಲ್ಲ ಅಧಿಕಾರಿಗಳು ಹಾಗೂ ನನ್ನನ್ನು ಸೇರಿಬಿಟ್ಟು ಅದನ್ನು ಎಲ್ಲಿ ಪಾಂಜಗಳನ್ನ ಕೂಡಿಸಿರ್ತೀರ ಆ ಒಂದು ಪ್ಲೇಸಸ್ನ ವಿಸಿಟ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಾವೆಲ್ಲರೂ ಕೂಡ ಮಾಡ್ತೀವಿ. ಅದೇ ರೀತಿ ಟ್ರಾಫಿಕ್ ರೆಗ್ಯುಲೇಷನ್ ಏನಿದೆ ಆ ಮೆರವಣಿಗೆ ಸಾಗ್ತಕ್ಕಂಥ ಮಾರ್ಗದಲ್ಲಿ ಕೂಡ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡಬೇಕಂತ ಹೇಳ್ಬಿಟ್ಟು ಈಗ ಸೂಚನೆ ನೀಡ್ತಾ ಇದ್ದೀನಿ. ಈ ಒಂದು ಹಬ್ಬ ಏನಿದೆ ಇದು ಒಂದು ಭಾವೈಕ್ಯತೆಯ ಹಬ್ಬ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಅತಿ ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡ ಆಚರಣೆ ಮಾಡಬೇಕು. ಹಾಗೂ ನಮ್ಮ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಕಾರ್ಯಗಳು ಎಲ್ಲರಿಂದನೂ ಆಗಲಿ ಹಾಗೂ ನಮಗೆಲ್ಲರೂ ಕೂಡ ಒಳಿತಾಗಲಿ. ಜಮಖಂಡಿ ತಾಲೂಕೇನಿದೆ ಇದು ಭಾವೈಕ್ಯತೆಯ ತಾಲೂಕಿದು. ಹಾಗಾಗ್ಬಿಟ್ಟು ಈ ಒಂದು ಜಮಖಂಡಿ ಶಹರದಲ್ಲಿ ಏನಿದೆ ಹಾಗೂ ಈ ತಾಲೂಕಿನಲ್ಲಿ ಏನಿದೆ ಒಂದು ಸಾಮರಸ್ಯತೆ ಬದುಕನ್ನು ಎಲ್ಲರೂ ಬದುಕಲಿ. ಹಾಗೂ ದೇವರು ಕೂಡ ನಮಗೆ ಒಳ್ಳೆಯ ಒಂದು ಬೆಳೆಯನ್ನು ಕೊಡಲಿ. ಯಾಕೋ ಈ ವರ್ಷ ಸ್ವಲ್ಪ ಮಳೆಗಾಲ ಸ್ವಲ್ಪ ಹಿನ್ನಡೆಯನ್ನು ನಾವು ಕಾಣ್ತಾ ಇದ್ದೀವಿ. ಈ ಒಂದು ಎಲ್ಲ ಹಬ್ಬಗಳ ಮೂಲಕ ದೇವರು ಕೂಡ ನಮ್ಮ ಮೇಲೆ ಕರುಣೆ ತೋರಿಸ್ಬಿಟ್ಟು ಒಳ್ಳೆ ಮಳೆಗಾಲ ನಡೆಸಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆಲ್ಲರೂ ಕೂಡ ಪುನಃ ಇಲಾಖೆ ವತಿಯಿಂದ ಶುಭಾಶಯಗಳನ್ನು ಕೋರಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ನಮಸ್ಕಾರ.